ರಾದ್ರು. ಈ ಗಿಫ್ಟ್ ಹಿಂದೆ ಇರೋ ಉದ್ದೇಶ ಪ್ರೀತಿನಾ ಅಥವಾ ನಿನ್ ಹೆಂಡತಿ ಸಿಂಧು ಮಾಡ್ತಿರೋ ನಾಟಕನ? ಭವಾನಿ, ಇಂಥ ಮಾತೆಲ್ಲ ಬೇಕಾ? ಬೇಕು ಅಥರ್ವಾ? ನಾಮಕರಣದಲ್ಲಿ ನನ್ ಮಗುನ ಮುಚ್ಚಿಟ್ಟು ಅಷ್ಟು ರಂಪ ಮಾಡ್ದೋಳು ಈಗ ಮಗುನ್ ನೋಡೋ ನೆಪದಲ್ಲಿ ಮತ್ತೆ ಬೇರೆ ಏನಾದ್ರೂ ಕುತಂತ್ರ ಮಾಡಿದ್ರೆ, ಅದಕ್ಕೆ ವಿರಾಟ್ನ ಇಲ್ಲಿ ಕಳ್ಸಿದ್ರೆ ಏನ್ ಮಾಡೋದು? ಹೇಳು ವಿರಾಟ್, ನಿನ್ ಹೆಂಡತಿ ನಾಮಕರಣದಲ್ಲಿ ಮಾಡಿರೋ ಗಲಾಟೆ ಸಕ್ಸಸ್ ಆಯ್ತು ಅನ್ನೋ ಕಾರಣಕ್ಕೆ ಈ ಚಿನ್ನದ ಸರ ಹಾಕ್ಬಾ ಅಂತ ಕಳ್ಸದ್ಲಾ? ಅದಕ್ಕೆ ನಿಮ್ಮ ತಂಗಿ ಅಂತವಳಲ್ಲ ಅಂತ ನಿಮಗೂ ಗೊತ್ತು. ನಿಜ ಏನು ಅಂದರೆ ನಾನು ಹೀಗೆ ಮಗುಗೆ ಸರ ಹಾಕೋಕೆ ಬಂದಿರೋ ವಿಷಯ ಸಿಂಧು ಅವ್ರಿಗೆ ಗೊತ್ತಿಲ್ಲ. ನಾನಿದನ್ನ ನಂಬಲ್ಲ. ಚಿನ್ನದ ಸರ ಹಾಕಿದ ತಕ್ಷಣ ಅವಳು ಮಾಡಿದ್ದನ್ನೆಲ್ಲ ಕ್ಷಮಿಸ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಭವಾನಿ, ನೀನ್ ಮಾತಾಡ್ತಿರೋದು ನಡವಳಿಕೆ ಒಂದು ಸರಿ ಇಲ್ಲ. ನಂದಲ್ಲ, ನಿನ್ ನಾದ್ನಿ ನಡ್ಕೊಳ್ತಾ ಇರೋದು ಸರಿಗಿಲ್ಲ. ಇದನ್ನ ನೀನ್ ಮೊದ್ಲು ಅರ್ಥ ಮಾಡ್ಕೊ. ಹೀಗೆ ನೀನು ಅವಳು ಬಲೆಗ್ ಬೀಳ್ತಾ ಇದ್ರೆ ನನ್ಗೂ ನಿನ್ಗೂ ಹೀಗೆ ತಂದಿಟ್ಟು ನಮ್ಮಿಬ್ರು ದೂರ ಮಾಡ್ಬಿಡ್ತಾಳೆ. ಭವಾನಿ, ಯಾಕೆ ಕೂಕೊಳ್ತಿದ್ಯಾ? ಏನು ಹೊಡಿತ್ಯಾ? ಹೊಡಿ, ಅದು ಆಗ್ಬಿಡ್ಲಿ. ಅಣ್ಣ ಪ್ಲೀಸ್ ಸುಮ್ಮನೆ ಇರು. ಮತ್ತೆ ನಮ್ಮ ವಿಷಯಕ್ಕೆ ನೀವಿಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ. ವಿರಾಟ್, ಇದು ಜಗಳ ಅಲ್ಲ. ನಿನ್ನ ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಡ. ಸಾಕು ಅಂತ ಹೇಳಿದ್ನಲ್ಲ. ಸರ ಈಗ ಹಾಕಕ್ಕಾಗಿಲ್ಲ ಅಂದ್ರೆ ಏನಾಯ್ತು? ಯಾವಾಗ ಅದಕ್ಕೆ ಮನ್ಸು ಸರಿ ಹೋಗುತ್ತೋ ಬದಲಾಗುತ್ತೋ ಅವತ್ತೇ ನಾನು ನನ್ನ ಮಗಳಿಗೆ ಸರ ಹಾಕ್ತೀನಿ. ಇಟ್ಸ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ದಿನ ಈ 5 ದಿನದಲ್ಲಿ ನಾನು ವಿರಾಟ್ನ ನಾನು ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಅಕ್ಕನಿಗೋಸ್ಕರ ಸಿಂಧು ಅವರು ಎಂತೆಂಥ ಕಷ್ಟನ ಫೇಸ್ ಮಾಡಿದ್ದಾರೆ. ಅಷ್ಟೇ ಯಾಕೆ, ಆ ರಂಗ ಭವಾನಿ ಅದಕ್ಕೆನ ಕೊಲೆ ಮಾಡಕ್ ಬಂದಾಗ ಸಿಂಧುನೇ ಅಡ್ಡ ಬಂದು ಅಕ್ಕನ ಪ್ರಾಣ ಉಳಿಸಿದ್ದಾರೆ. ಅಕ್ಕನ ಪ್ರತಿಯೊಂದು ಕಷ್ಟನೂ ನಂದೇ ಕಷ್ಟ ಅಂತ ಅನ್ಕೊಂಡು ಸಿಂಧು ಅವ್ರು ಇಷ್ಟೊಂದು ಫೀಲ್ ಮಾಡ್ತಾ ಇದ್ರೆ ಅದಕ್ಕೆ ಯಾಕೆ ಸಿಂಧು ಅವ್ರನ್ನ ಇಷ್ಟೊಂದು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ? ಇಲ್ಲ, ನಾನೇ ಏನಾದರೂ ಮಾಡಿ ಅವರಿಬ್ಬರನ್ನ ಮೊದಲಿನ ಹಾಗೆ ಮಾಡಬೇಕು. ಇಲ್ಲ, ಏನೇ ಆದರೂ ನಾನು ಈ ಅವಕಾಶನ ಬಿಡಬಾರ್ದು. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಪ್ರತ್ಯಕ್ಷ ಆಗ್ಬಿಟ್ರಿ. ನಾನು ಅಷ್ಟೆ. ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ರಿ? ನಾನೀಗ ಏನೂ ಹೇಳೋ ಸ್ಥಿತಿಯಲ್ಲಿಲ್ಲ. ಆದರೆ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಏನಾಯ್ತು? ಆಫೀಸ್ ಟೆನ್ಷನ್ ಏನಾದರೂ ಮನೆ ತನಕ ಬಂದಿದ್ಯಾ? ಹಾಗೇನೂ ಇಲ್ಲ ಸಿಂಧು ಅವರೇ. ನಾನ್ ನಂಬಲ್ಲ. ಏನಾಯ್ತು ಅಂತ ಹೇಳಿ. ಏನು ಇಲ್ಲ ಅನ್ನಲ್ಲ. ಮೊದಲು ಒಳಗೆ ಹೋಗಿ ಸೂಪರ್ ಆಗಿರೋ ಕಾಫಿ ಕುಡಿಯೋಣ. ನೋಡಿ, ಯಾವಾಗ್ಲೂ ನನ್ ಬೇಜಾರನ್ನ ಅರ್ಥ ಮಾಡ್ಕೊಳ್ಳೋ ನಿಮ್ಮನ್ನ ನಾನ್ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ಏನಾಯ್ತು ಅಂತ ಹೇಳಿ. ನೀವಿಷ್ಟು ಕೇಳಿದ್ಮೇಲೂ ಸುಳ್ಳು ಹೇಳಕ್ ಮನ್ಸಾಗ್ತಿಲ್ಲ. ಹಾಗಂತ ನಾನು ತುಂಬ ಒತ್ತಾಯ ಮಾಡಬೇಡಿ ಸಿಂಧು ಅವರೇ. ಸರಿ, ನನ್ನ ಕಂಜನು ನಿಮಗೆ ಒತ್ತಾಯ ಅಂತ ಅನ್ಸೋದಾದ್ರೆ ಕೇಳಲ್ಲ ಬಿಡಿ. ಹಾಗಲ್ಲ ಸಿಂಧು ಅವರೇ, ನಾನು ಹೇಳೋ ವಿಷಯ ಕೇಳಿ ನನಗಿಂತ ಜಾಸ್ತಿ ನಿಮಗೆ ನೋವಾಗುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೆ. ಅಕ್ಕ ಏನಾದ್ರೂ ಹೇಳಿದ್ಲಾ? ಏನೇ ನೋವಾದ್ರೂ ಅಕ್ಕನಿಂದನೇ ಆಗಿದೆ ಅನ್ನೋ ಸ್ಥಿತಿಗೆ ಅಕ್ಕ ತಂಗಿರ ಸಂಬಂಧ ಬಂದ್ಬಿಟ್ಟಿದೆ. ನಾನು ಈ ಥರ ಒಂದಿನ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ವಿರಾಟ್.
ಸರಿ ಅಂದ್ಹಾಗೆ ಅಕ್ಕ ಏನಂದ್ಲು? ಅದಕ್ಕೆ ನಾಮಕರಣಕ್ಕೆ ಬಂದಿರೋ ಗಿಫ್ಟ್ನ ನೋಡ್ತಾ ಇದ್ರು. ಅದೇ ಸಮಯಕ್ಕೆ ನಾನು